ಭಾವನೆ ಬದಲಾದರೆ ಬದುಕು ಬದಲಾದೀತು. ಆದರೆ ನಮಗೆ ಬೇಕಾಗಿರೋದು ಒಂದು ಬರ್ನಿಂಗ್ ಡಿಸೈರ್. ನಾವು ಇದನ್ನು ಮಾಡಲೇಬೇಕು, ನಮಗೆ ಇದು ಅವಶ್ಯಕತೆ ಇದೆ, ಇದು ನಮ್ಮ ಜೀವನಕ್ಕೆ ಅವಶ್ಯಕತೆ ಇದೆ ಅಂತಕ್ಕಂಥ ಒಂದು ವಿಚಾರ. ಎಲ್ಲೋ ಒಂದು ಜಾಗದಲ್ಲಿ ನಮ್ಮ ಸಂಸ್ಕೃತಿಗೆ ನಾವು ಕಟ್ಟುಪಾಡಾಗಿ ಸಂಸ್ಕೃತಿ ಬಿಟ್ಟು ನಡೀರಿ ಅಂತ ಯಾರಾದರೂ ಹೇಳ್ತಾರಾ? ಇಲ್ಲ. ನಮ್ಮ ಒಂದು ವಿಚಾರಗಳಿಗೆ, ನಮ್ಮ ಒಂದು ಭಾವನೆಗಳಿಗೆ, ಎಗೈನ್ ಇದನ್ನು ಕೂಡ ನಾನು ಲಾಸ್ಟ್ ವಿಡಿಯೋದಲ್ಲಿ ಹೇಳಿದ್ದೆ, ಕರೆಕ್ಟ್? ಭಾವನೆ ಬದಲಾದರೆ ಬದುಕು ಬದಲಾಗತ್ತೆ, ಆಲೋಚನೆ ಬದಲಾದರೆ ಜೀವನ ಶೈಲಿನೇ ಬದಲಾಗತ್ತೆ, ಕರೆಕ್ಟ್? ನಾವು ಅದೇ ಆಲೋಚನೆ ಮಾಡಿಕೊಂಡು ಅದೇ ಅಡುಗೆ ಮನೆಯಲ್ಲಿ, ಅದೇ ಹಾಲಲ್ಲಿ, ಅದೇ ಮನೆ ಒಳಗಡೆ ನಾವು ಕೆಲಸ ಮಾಡಿಕೊಂಡು ಅದೇ ದಿನಚರಿನ ನಾವು ಕಳೀತಾ ಇದ್ದರೆ ಜೀವನ ಎಲ್ಲಿಂದ ಬದಲಾಗಬೇಕು? ಫ್ರೀ ಎಷ್ಟೊಂದು ಟೈಮ್ ಸಿಗುತ್ತೆ, ಹಂಗಂತ ಫೀಮೇಲಿಗೆ ಫ್ರೀ ಸಿಗಲ್ವಾ? ಸಿಗುತ್ತೆ. ಬೆಳಗ್ಗೆಯಿಂದ ಸಂಜೆವರೆಗೂ 24 hours ಏನು ಕೆಲಸ ಮಾಡ್ತಾ ಇರಲ್ಲ ಅವರು. ದಿವಸಕ್ಕೆ ಅವ್ರಿಗೆ ಬೇಕಾದ ಹಾಗೆ ಮನೆ ಒಳಗಡೆ ಕೂತ್ಕೊಂಡು ಒಂದು ಹಾಫ್ ಆನ್ ಅವರ್ 1 hour ಎಕ್ಸಸೈಸ್ ಮಾಡೋದಕ್ಕಾಗಲ್ವಾ? ನಾನು ಎಷ್ಟೋ ಜನಕ್ಕೆ ಹೇಳ್ಕೊಟ್ಟಿದ್ದೀನಪ್ಪ ಇದನ್ನೆಲ್ಲ. ಸ್ವಲ್ಪ ಮಟ್ಟಕ್ಕೆ ಹೊರಗಡೆ ಬಂದಿದ್ದಾರೆ. ನಾನು ಇದ್ಯಾವುದು ಅಸಾಧ್ಯವಾಗೋದನ್ನು ಯಾವುದೂ ಹೇಳ್ತಾ ಇಲ್ಲ. ನಮ್ಮ ಹತ್ರ ಕೌನ್ಸಿಲಿಂಗ್ ಬಂದವರು ನಾವೆಲ್ಲ ಹೇಳ್ಕೊಟ್ಟಿದ್ದನ್ನು ಪ್ರಾಕ್ಟೀಸ್ ಮಾಡಿ ಸ್ವಲ್ಪ ಇರ್ತಕ್ಕಂಥ ಸಿಚುವೇಶನಿಂದ ಹೊರಗಡೆ ಬಂದಿರತಕ್ಕಂಥವ್ರು 100 ಜನ ಎಕ್ಸಾಂಪಲ್ಸ್ ಇದ್ದಾರೆ.